ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಸಕ್ತ ವಿದ್ಯಮಾನಗಳನ್ನು ನಿಯಮಿತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಇಲ್ಲಿ ಮಾಡುತ್ತಿದ್ದೇವೆ. ಇವತ್ತು ನಿಮ್ಮ ಮುಂದೆ ಸಿದ್ಧಿಪುರುಷರನ್ನು ಪರಿಚಯಿಸುತ್ತಿದ್ದೇವೆ. ನಮ್ಮ ಹೊಸ ಹೆಜ್ಜೆಗಳಿಗೆ, ಸಾಹಸಗಳಿಗೆ ನಿಮ್ಮ ಬೆಂಬಲ ಬೇಕು. ಸಲಹೆ ಸಹಕಾರಕ್ಕೆ ಮುಕ್ತ ಸ್ವಾಗತವಿದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಂದು ನಾವು ನಿಮಗೆ ಮತ್ತೋರ್ವ ಸಿದ್ಧಿಪುರುಷರ ಕುರಿತು ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತಿದ್ದೇವೆ. ಅಂದ ಹಾಗೆ ಯಾರು ಆ ಸಿದ್ಧಿಪುರುಷ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮುಗಳಖೋಡ ಗ್ರಾಮದ ಸ್ಮಶಾನ ಭೂಮಿಯನ್ನೇ ಮುಕ್ತಿ ಮಂದಿರವನ್ನಾಗಿ ಮಾಡಿದ ಯೋಗಿ. ಇಂದಿಗೆ 138 ವರ್ಷಗಳ ಹಿಂದೆ ಶರಣರ ನಾಡು ವಿಜಯಪುರ ಇಂಡಿ ತಾಲೂಕಿನ ಮೀರಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಶಿವಪ್ಪ ಕಾಶಿಬಾಯಿ ಹಾಗೂ ಪುಣ್ಯ ದಂಪತಿಗಳ ಮಗನಾಗಿ ಜನಿಸಿ ಬಂದ ಮಗುವೆ ಯಲ್ಲಪ್ಪ. 8 ವರ್ಷ ಪ್ರಾಯದಲ್ಲೇ ಶಿವಧ್ಯಾನ ನಿರತನಾಗಿ ಕುರಿ ಕಾಯುವ ಕಾಯಕ ಮಾಡುತ್ತಿದ್ದರು. 20 ವರ್ಷ ತುಂಬುವಷ್ಟರಲ್ಲಿ ಗರಡಿ ಮನೆಯಲ್ಲಿ ಪಳಗಿ ಕುಸ್ತಿಪಟುವಾಗಿದ್ದ ಯಲ್ಲಪ್ಪ ಮನೆಯವರ ಬಲವಂತಕ್ಕೆ ಒಲ್ಲದ ಮನಸ್ಸಿನಿಂದಲೇ ಹೊನ್ನಮ್ಮ ಎಂಬುವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಸಂಸಾರವು ಅನ್ಯೂನ್ಯವಾಗಿ ಸಾಗಿತ್ತು. ಮಡದಿ ಗರ್ಭವತಿಯಾದಳು. ನವಮಾಸಗಳು ತುಂಬುವಷ್ಟರಲ್ಲಿ ತಾಯ ಗರ್ಭದಲ್ಲಿ ಶಿಶು ಸತ್ತಿತ್ತು. ಅದರೊಂದಿಗೆ ಯಲ್ಲಪ್ಪನ ಮಡದಿ ಹೊನ್ನಮ್ಮಳು ಕೂಡ ಕೊನೆಯುಸಿರೆಳೆದು ಬಾರದ ಲೋಕಕ್ಕೆ ಹೊರಟಳು. ಸುತ್ತಮುತ್ತಲ ಗ್ರಾಮಗಳಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನು ಗೆದ್ದು ಜಗಜಟ್ಟಿಯಾಗಿ ಖುಷಿಯಿಂದ ಬಂದ ಯಲ್ಲಪ್ಪ ಗರ್ಭಿಣಿಯಾದ ತನ್ನ ಮಡದಿ ಹಾಗೂ ಮಗುವನ್ನು ಕಳೆದುಕೊಂಡು ಅದೇ ಚಿಂತೆಯಲ್ಲಿ ಸಂಸಾರ, ಮಾಯ, ಮೋಹಗಳನ್ನು ಸುಟ್ಟು ಮೈ ತುಂಬ ಭಸ್ಮ ಧರಿಸಿ ವಿರಾಗಿಯಾಗಿ ಲಾಚಣ್ಣದೆಡೆಗೆ ಬಂದರು. ಅಲ್ಲಿ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕಾಗಿ ಕಾದು ಕುಳಿತರು. ಪಾಳೆ ಸಿಗದೆ ಹೋಗಿದ್ದರಿಂದ ಊರ ಹೊರಗಿನ ಗಿಡದ ಕೆಳಗೆ ಕುಳಿತು ಧ್ಯಾನಸ್ಥರಾದರು. ಯಲ್ಲಪ್ಪನ ಶರೀರವು ಗಾಳಿಯಲ್ಲಿ ತೇಲಿದಂತೆ ಕಾಣುತ್ತಿತ್ತು. ಅಷ್ಟರಲ್ಲೇ 3 ದಿನ ಕಳೆಯಿತು. ಸುದ್ದಿ ತಿಳಿದ ಸಿದ್ಧಲಿಂಗರೇ ಯಲ್ಲಪ್ಪನನ್ನು ಹುಡುಕಿಕೊಂಡು ಬಂದರು. ಇವನೇ ನನ್ನ ಪರಮಶಿಷ್ಯ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ, ಇದೋ ಯಲ್ಲಪ್ಪ, ನಿನ್ನ 3 ದಿನ ಮಣ್ಣಾಗ ಮಲಗಿಸ್ತೀನಿ. ನೀ ಎದ್ದು ಬಂದ್ರ ನನ್ನ ಶಿಷ್ಯ ಮಾಡ್ಕೋತೀನಿ, ಸತ್ತಿ ಅಂದ್ರ ಇಲ್ಲೇ ಮಣ್ಣು ಮಾಡ್ತೀನಿ ಎಂದು ಯಲ್ಲಪ್ಪನಿಗೆ ಪರೀಕ್ಷೆಯನ್ನೊಡ್ಡಿದರು. 3 ದಿನ ಸಮಾಧಿಯಲ್ಲೇ ಧ್ಯಾನಸ್ಥರಾದ ಯಲ್ಲಪ್ಪ 4ನೇ ದಿನ ಸಮಾಧಿ ಅಗೆದು ನೋಡಿದರೆ ಜೀವಂತವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲೇ ತಪೋನಿರತರಾಗಿದ್ದರು. ಇದನ್ನು ಕಂಡ ಸಿದ್ಧಲಿಂಗ ಮಹಾರಾಜರು, ಇದೋ ಇವನೇ ನನ್ನ ಪ್ರಿಯ ಶಿಷ್ಯನು ಎಂದು ಜಗತ್ತಿಗೆ ಸಾರಿ ಸಾರಿ ಹೇಳಿದರು. ದೀಕ್ಷೆ ನೀಡಿ ಬೆತ್ತ ಜೋಳಿಗೆ ಕೊಟ್ಟು, ಯಲ್ಲಪ್ಪ ಇಂದಿನಿಂದ ಎಲ್ಲಾ ಲಿಂಗ ಮಹಾರಾಜನಾಗಿ ದೇಶದಲ್ಲಿ ಮೆರೆ ಎಂದು ಆಶೀರ್ವದಿಸಿದರು. ಇಲ್ಲಿಂದ ಪಶ್ಚಿಮಕ್ಕೆ ಪ್ರಯಾಣ ಬೆಳೆಸು. 7 ಹಗಲು 7 ರಾತ್ರಿ ಮುಗಿದ ದಿನದಂದು ಅಲ್ಲೇ ನಿಂತ ಜಾಗದಲ್ಲೇ ನಿನ್ನ ಮಠ ಕಟ್ಟಿಕೋ ಎಂದು ಹರಸಿ ಕಳುಹಿಸಿಕೊಟ್ಟರು. ಎಲ್ಲಾ ಲಿಂಗರು ಪ್ರಯಾಣ ಆರಂಭಿಸಿ ಬೆಳಗಾವಿ, ರಾಯಭಾಗ ತಾಲೂಕಿನ ಮುಗಳಖೋಡ ಗ್ರಾಮದ ಸ್ಮಶಾನದಲ್ಲಿ ಅವರ ಪ್ರಯಾಣ ಕೊನೆಗೊಂಡಿತು. ಅಲ್ಲೇ ನಿಂತು ಸಿದ್ಧಲಿಂಗರ ಸ್ಮರಿಸಿ ಅಲ್ಲೇ ಗುಡಿಸಿಲು ಹಾಕಿಕೊಂಡು ಭಿಕ್ಷಾಟನೆ ಮಾಡಿಕೊಂಡು ದಿನನಿತ್ಯದ ಆಹಾರ ಸಂಪಾದನೆ ಮಾಡಿಕೊಳ್ಳುತ್ತಿದ್ದರು. ಇವರಿಗೆ ಊರಿನ ಕೆಲ ಜನರು ತೊಂದರೆ ಮಾಡಿದರು. ಎಲ್ಲಾ ಲಿಂಗರು ಅವರಿಗೆ ತಕ್ಕ ಉತ್ತರವನ್ನು ನೀಡಿದರು. ಹೀಗೆ ದಿನ ಕಳೆದಂತೆ ಎಲ್ಲಾ ಲಿಂಗರ ಮಾತುಗಳು ಸತ್ಯವಾಗತೊಡಗಿದವು. ಸುತ್ತಮುತ್ತಲ ಗ್ರಾಮದ ಜನರೆಲ್ಲ ಇವರನ್ನು ಕಾಣಲು ಬರತೊಡಗಿದರು. ಹಲವು ಕಷ್ಟಗಳ ಮಧ್ಯೆ ಎಲ್ಲಾ ಲಿಂಗ ಪ್ರಭುಗಳು ಸ್ಮಶಾನ ಭೂಮಿಯನ್ನೇ ಮುಕ್ತಿ ಮಂದಿರವನ್ನಾಗಿಸಿ ಭವ್ಯ ಮಠವನ್ನು ಕಟ್ಟಿದರು. ಪ್ರಭುಗಳ ದರ್ಶನಕ್ಕಾಗಿ ಜನ ತಂಡೋಪತಂಡವಾಗಿ ಬರತೊಡಗಿದರು. ಇವರು ನುಡಿದ ವಾಕ್ಯಗಳೆಲ್ಲ ಸತ್ಯವಾದವು. ಇವರು ಕಾಲಿಟ್ಟ ಸ್ಥಳವೆಲ್ಲ ಪಾವನ ಸಾನ್ನಿಧ್ಯವಾಯಿತು. ರೈತಾಪಿ ಜನರೆಲ್ಲ ಉತ್ತಮ ಮಳೆ ಬೆಳೆ ಕಂಡು ಭಕ್ತಿಯಿಂದ ಪ್ರಭುಗಳ ಮಠಕ್ಕೆ ತಮ್ಮ ಹೊಲದ ದವಸ ಧಾನ್ಯಗಳನ್ನು ಸಮರ್ಪಿಸಿದರು. ಇದರಿಂದ ಮಹಾಮಠದಲ್ಲಿ ನಿತ್ಯವೂ ಶಿವನ ಅಂಬಲಿ ಪ್ರಸಾದ ಬಂದ ಎಲ್ಲ ಭಕ್ತರ ಹೊಟ್ಟೆ ತುಂಬಿಸಿತು. ಹಗಲು ರಾತ್ರಿ ಎನ್ನದೆ ಶ್ರೀಮಠದಲ್ಲಿ ದಾಸೋಹ ನಡೆಯುತ್ತಿರುತ್ತದೆ. ಇಲ್ಲಿ ಯಾವುದೇ ಜಾತಿ ಧರ್ಮದ ಸಂಕೋಲೆಗಳಿಲ್ಲ. ಬಂದ ಭಕ್ತರೆಲ್ಲರೂ ರುಚಿಯಾದ ಅಂಬಲಿ ಪ್ರಸಾದ ಉಂಡು ಆನಂದದಿಂದ ತೇಲಾಡಿದರು. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಎಲ್ಲೆಡೆಯೂ ಎಲ್ಲಾ ಲಿಂಗರ ಕೀರ್ತಿ ಹೆಚ್ಚಾಯಿತು.
ನುಡಿದ ವಾಕ್ಯವು ತಪ್ಪದೆ ನಡೆದು ಪವಾಡ ಪುರುಷರೆನಿಸಿದರು. ತಮ್ಮ ಗುರುವನ್ನೇ ಶಿಷ್ಯರಾಗಿ ಪಡೆದು ಶಿವಯೋಗಿ ಸಿದ್ದರಾಮೇಶ್ವರ ಎಂದು ಕರೆದರು. ಶತಮಾನಕ್ಕೂ ಹೆಚ್ಚು ಕಾಲ ಬದುಕಿ ಬಾಳಿ ಭಕ್ತರ ಸೇವೆ ಮಾಡಿದ ಎಲ್ಲ ಲಿಂಗಪ್ರಭುಗಳ ದೇಹವು ದಣಿವಾಯಿತು, ವಿಶ್ರಾಂತಿ ಬಯಸಿತು. ದಿನಾಂಕ 5/2/1986 ಬೆಳಗ್ಗೆ 9 ಗಂಟೆಗೆ ದೇಹತ್ಯಾಗ ಮಾಡಿ ಕೊನೆಯುಸಿರೆಳೆದು ಅಸಂಖ್ಯಾತ ಭಕ್ತರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದರು. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.